ಫೇಸಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಮನೇಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕ್ ವುಡ್ನ ಯೂಸ್ ಮಾಡಿರ್ತಾರೆ. ವುಡ್ ಡಿಸೈನಲ್ಲಿ ವಿತ್ LED ಲೈಟಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಸೊ ಇದರಿಂದ ನಿಜವಾಗ್ಲೂ ಈ ದೇವ್ರ ಮನೆಗೆ ತುಂಬ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಸೊ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ನಿಮಗೆ ಅಟ್ಯಾಚ್ಡ್ ಕಾಟ್ ಕೊಟ್ಟಿದ್ದಾರೆ. ಇದು ಈ ಕಾಟ್ ಕೆಪಾಸಿಟಿ ಬಂದು ನಿಮಗೆ ಕಿಂಗ್ ಸೈಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕೂಲ್ ಬಂದು ನಿಮಗೆ ತಿರುಮಲ ಪಬ್ಲಿಕ್ ಸ್ಕೂಲ್ ತುಂಬ ನಿಯರ್ ಬೈ ಇದೆ ನಿಮಗೆ ಸ್ಕೂಲು. ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ ಟಿ ನರಸೀಪುರ ಮೇನ್ ರೋಡ್ ಪಕ್ಕದಲ್ಲೇ ಇರುವಂತ ವಿನಾಯಕ ಗಾರ್ಡನ್ ಸಿಟಿ ಗೋಲ್ಡ್ ಲೇಔಟ್ ಅಲ್ಲಿ ಒಂದೊಳ್ಳೆ 20-30 ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದ್ರೆ ನಿಮ್ಗೋಸ್ಕರ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಮನೆನ ತಗೊಂಡ್ ಬಂದಿದ್ದೀವಿ. ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆ ನಿಮಗೆ 2 ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಇದೆ. ಆ್ಯಂಡ್ ಜೊತೆಗೆ ಮನೆ ಒಳಗಡೆನೂ ಕೂಡ ನಿಮಗೆ 2 ಟೂ ವೀಲರ್ನ ಪಾರ್ಕ್ ಮಾಡ್ಕೋಬಹುದು. ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮನೆ ಎದುರುಗಡೆನೆ ನಿಮಗೆ 30 ಫೀಟ್ ರೋಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫೇಸಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಆ್ಯಂಡ್ ಈ ಪ್ರಾಪರ್ಟಿ ಬಂದು ನಿಮಗೆ ಮೂಡ ಅಪ್ರೂವ್ಡ್ ಪ್ರಾಪರ್ಟಿ ಆಗಿದೆ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ಇನ್ನು ಮನೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆಂಟಿಸ್ಕೇಟ್ ಟೈಲ್ಸ್ ಕೂಡ ಹಾಕೊಟ್ಟಿದ್ದಾರೆ. ಇನ್ನು ಸಮ್ ಕೆಪಾಸಿಟಿ ಅಂತ ಬಂದರೆ ನಿಮಗೆ 7000 ಲೀಟರ್ ಸಮ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ನಿಮ್ಗೆ ಅದಕ್ಕೂ ಕೂಡ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಬನ್ನಿ ಈ ಮನೆ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಇಲ್ಲಿ ಮನೇಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕ್ ವುಡ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಫಿಟ್ಟಿಂಗ್ಸ್ ಡೋರಿನ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಯುರೋಪ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾ ತೋರಿಸ್ತೀನಿ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ವಿಂಡೋಸು ಕೂಡ ಆಲ್ಮೋಸ್ಟ್ 5 to 5.5 ಫೀಟ್ ಕೊಟ್ಟಿದ್ದಾರೆ. ಆ್ಯಂಡ್ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ TV ಕ್ಯಾಬಿನೆಟ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆದಂಥ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಅಂತ. ಆಲ್ಮೋಸ್ಟ್ 100 ಸೆಂಟಿಮೀಟರ್ TV ಕೂಡ ಹಾಕೋಬೋದು ನೀವು. ಆ್ಯಂಡ್ ಜೊತೆಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮದು ಡೆಕೋರೇಟಿವ್ ಐಟಮ್ಸ್ ಆಗಲಿ, ಶೋಕೇಸ್ ಐಟಮ್ಸ್ ಆಗಲಿ, ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ಪ್ರಾಪರಾಗಿ ಡೀಟೇಲಿಂಗ್ ಆಗಿ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆನೂ ಕೂಡ ನಿಮಗೆ ಡ್ರಾವರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಸೊ ನಿಮ್ದು ಏನೇ ಥಿಂಗ್ಸ್ನ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಡೀಟೇಲಿಂಗ್ ಆಗಿ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ದೇವ್ರ ಮನೆ ತೋರಿಸ್ತೀನಿ. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಚಿಕ್ಕದಾದ ಬ್ಯೂಟಿಫುಲ್ ಆದಂಥ ದೇವ್ರ ಮನೆ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಆ್ಯಂಡ್ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ನಿಮಗೆ ಡಿಫ್ರೆಂಟ್ ಆದಂಥ ಗ್ರನೈಟ್ ಹಾಕಿದ್ದಾರೆ. ಸೊ ಅದು ಈ ದೇವ್ರ ಮನೆಗೆ ನಿಜವಾಗ್ಲೂ ಒಂದು ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಮೇಲುಗಡೆನೂ ಕೂಡ ನೀವು ನೋಡ್ಬೋದು ವುಡ್ ಡಿಸೈನಲ್ಲಿ ವಿತ್ LED ಲೈಟಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಸೊ ಇದರಿಂದ ನಿಜವಾಗ್ಲೂ ಈ ದೇವ್ರ ಮನೆಗೆ ತುಂಬ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಬನ್ನಿ ಈ ಮನೆಯ ಕಿಚನ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಕಿಚನ್. ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ಚಿಮ್ನಿಗೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಅಕ್ವಾಗಾರ್ಡ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಅವ್ರು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಶೆಲ್ಫ್ಗಳು ಬಂದು ಕಂಪ್ಲೀಟಾಗಿ ನಿಮಗೆ ಹೈಡ್ರಾಲಿಕ್ ಶೆಲ್ಫ್ಗಳಾಗಿರುತ್ತೆ. ಆ್ಯಂಡ್ ಜೊತೆಗೆ ಒಳಗಡೆ LED ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದೂ ಕೂಡ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಜೊತೆಗೆ ನಿಮಗೆ ಸಿಂಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಮನೇಲಿ ಓವನ್ ಆಗಲಿ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಅದಕ್ಕೂ ಏಜ್ ಪಾಯಿಂಟ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫ್ರಿಜ್ ಇಡೋಕ್ಕೆ ಅವರು ಸಪ್ರೇಟಾಗಿ ಪ್ರಾವಿಷನ್ ಮಾಡಿ ಇಲ್ಲಿ ಜಾಗನೇ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಇದು ಯಾವುದೇ ಎಕ್ಸ್ಟ್ರಾ ರೀತಿ ಹೊರಗಡೆ ಯಾವುದೇ ಎಕ್ಸ್ಟ್ರಾ ಅಂತ ಅನಿಸಲ್ಲ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಯುಟಿಲಿಟಿ ತೋರಿಸ್ತೀನಿ. ಸೊ ಇದು ಈ ಮನೆಯ ಯುಟಿಲಿಟಿ. ಇಲ್ಲೂ ಕೂಡ ನಿಮಗೆ ಆಂಟಿಸ್ಕೇಟ್ ಟೈಲ್ಸ್ ಹಾಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಒಂದು ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ
ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಒಳಗೆ ಹೋಗೋಕ್ಕೂ ಮುಂಚೆನೇ ಇಲ್ಲಿ ಯೂಸ್ ಮಾಡಿರೋದು ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಆ್ಯಂಡ್ ಆಗಲೇ ನಾನು ಹೇಳ್ದಂಗೆ ಫಿಟ್ಟಿಂಗ್ಸ್ ಕೂಡ ಬಂದು ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಇದು ನಿಮ್ಗೆ ಇಲ್ಲಿ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಆ್ಯಂಡ್ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ಆ್ಯಂಡ್ AC ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ 5 feet ಇರೋಷ್ಟು ವಿಂಡೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಫಾಲ್ ಸೀಲಿಂಗ್ ಹಾಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ LED ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಫ್ಲೋರಲ್ಲಿ ನಿಮಗೊಂದು ಜನರಲ್ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ನಿಮಗೆ ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ಆಂಟಿಸ್ಕಿಡ್ ಟೈಲ್ಸ್ ಕೂಡ ಹಾಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮ್ಗೊಂದು ಚಿಕ್ಕದಾದಂಥ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ವಾಶ್ ಬೇಸಿನ್ ಕೂಡ ನಿಮಗೆ ಜಾಗ್ವರ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡ್ಕೊಬರೋಣ. ಇನ್ನು ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಅವರು ಗ್ರನೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ರೇಲಿಂಗ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಈ ಫ್ಲೋರಿಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಒಂದು ಚಿಕ್ಕದಾದಂಥ ಲಿವಿಂಗ್ ಹಾಲ್ ಕೂಡ ಇದೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದಂಥ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಆಲ್ ನಿಮ್ಮದು ಎಲ್ಲ ಡೆಕೋರೇಟಿವ್ ಐಟಮ್ಸ್ ಆಗಲಿ, ಫೋಟೋ ಫ್ರೇಮ್ಸ್ ಆಗಲಿ, ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಫೋಟೋ ಫ್ರೇಮ್ ಇಟ್ಕೊಳ್ಳೋಕೆ ಕೂಡ ನಿಮಗೆ ಫ್ರೇಮ್ಗಳನ್ನ ಮಾಡಿಕೊಟ್ಟಿದ್ದಾರೆ, ಜೊತೆಗೆ LED ಲೈಟಿಂಗ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ನಿಮಗೆ ಅಟ್ಯಾಚ್ಡ್ ಕಾಟ್ ಕೊಟ್ಟಿದ್ದಾರೆ. ಇದು ಈ ಕಾಟ್ ಕೆಪಾಸಿಟಿ ಬಂದು ನಿಮಗೆ ಕಿಂಗ್ ಸೈಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಈ ರೂಮಲ್ಲಿ ನಿಮಗೆ TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ನಿಮಗೆ ಸ್ಲೈಡಿಂಗ್ ಇರುವಂಥ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಮೇಲ್ಗಡೆನೂ ಕೂಡ ನಿಮಗೆ ಕಬೋರ್ಡ್ಸ್ಗಳನ್ನ ಕೊಟ್ಟಿರೋದ್ರಿಂದ ಪ್ರತಿಯೊಂದನ್ನು ಕೂಡ ನೀವು ಆರಾಮ್ಸೆ ಸ್ಟೋರೇಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಐಟಮ್ಸ್ ಆಗಲಿ ಏನೇ ಶೆಲ್ಫ್ ಡೆಕೋರೇಟಿವ್ ಐಟಮ್ಸ್ ಪ್ರತಿಯೊಂದನ್ನು ಇಟ್ಕೋಬೋದು. ಆ್ಯಂಡ್ ನಿಮಗೆ ಇಲ್ಲಿ AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಆದಂಥ LED ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ನಿಮಗೆ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ, ಶವರ್ ಕೊಟ್ಟಿದ್ದಾರೆ ಆ್ಯಂಡ್ ವಾಶ್ ಬೇಸಿನ್ ಕೂಡ ಪ್ರತಿಯೊಂದನ್ನು ಅವ್ರ ಕಡೆಯಿಂದನೇ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಲಾಸ್ಟ್ ಆ್ಯಂಡ್ ಥರ್ಡ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್ ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕಾಟ್ ಕೊಟ್ಟಿದ್ದಾರೆ, ಜೊತೆಗೆ ಅಟ್ಯಾಚ್ಡ್ ಕಾಟ್ನ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಯೂಸ್ ಮಾಡಿರೋಂಥ ಡೋರ್ಸಿಗೆ ಯೂಸ್ ಮಾಡಿರೋಂಥ ವುಡ್ ಬಂದು ಇದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಮನೇಲಿ ಡೋರ್ಸ್ ಆಗಲಿ, ವಿಂಡೋಸ್ ಆಗಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡಿರೋದು ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ನಿಮಗೆ ಸ್ಲೈಡಿಂಗ್ ಇರುವಂಥ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್ ಕೂಡ ನೀವು ನೋಡ್ಬೋದು, ಹೀಗೆ ಮೂವ್ ಮಾಡ್ಬೋದು. ಸೊ ಯು ಕ್ಯಾನ್ ಕೀಪ್ ಆಲ್ ಆಫ್ ಯುವರ್ ಮೇಕಪ್ ಐಟಮ್ಸ್ ಇನ್ಸೈಡ್. ಆ್ಯಂಡ್ ನಿಮಗೆ ಈ ರೂಮಲ್ಲಿ ನಿಮಗೊಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಈ ರೂಮಿಂದ ನೀವು ಆರಾಮ್ಸೆ ಈ ಬಾಲ್ಕನಿಗೆ ಕೂಡ ಬರ್ಬೋದು. ಇಲ್ಲಿ ಆರಾಮ್ಸೆ ನಿಂತ್ಕೊಂಡು ಚಿಲ್ಔಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುವಂಥ ಜಾಗ ಇದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ 4.5 feet ಇರೋಷ್ಟು ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡ್ರೇಜ್ ಏನಾದರೂ ನಿಮ್ಗೆ ಎಕ್ಸ್ಟ್ರಾ ಗಾಡ್ರೇಜ್ ಏನಾದರೂ ಇಟ್ಕೊಳ್ಳೋಕೆ ಕೂಡ ಅವ್ರಿಗೆ ಸಪ್ರೇಟ್ ಪ್ರಾವಿಷನ್ ಜಾಗ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಯೂಸ್ ಮಾಡೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಈ ರೂಮಲ್ಲೂ ನಿಮಗೆ ಫಾಲ್ ಸೀಲಿಂಗ್ ಕೂಡ ಕೊಟ್ಟಿದ್ದಾರೆ. ಮೇಲೆ ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಆಪ್ಷನ್ಸಲ್ಲಿ ಫಾಲ್ ಸೀಲಿಂಗ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಪ್ರತಿಯೊಂದು ರೂಮಲ್ಲೂ ಡಿಫ್ರೆಂಟ್ ಆದಂಥ ವಾಲ್ ಡಿಸೈನ್ ಮಾಡಿದ್ದಾರೆ. ಬೆಡ್ ಹಿಂದೆ ಇರುವಂಥ ವಾಲ್ ಡಿಸೈನ್ ಡಿಫ್ರೆಂಟ್ ಆದಂಥ ವಾಲ್ ಡಿಸೈನ್ ಮಾಡಿದ್ದಾರೆ. ಈ ರೂಮಲ್ಲಿ ಒಂಥರ ಇದೆ, ಇನ್ನೊಂದು ಆ ಕಡೆ ಅದೇ ನಾನು ಮಾಸ್ಟರ್ ಬೆಡ್ರೂಮ್ ತೋರಿಸಿದ್ನಲ್ಲ ಆ ರೂಮಲ್ಲಿ ಒಂದು ಡಿಫ್ರೆಂಟ್ ಆದಂಥ ವಾಲ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಪಕ್ಕದಲ್ಲಿ ಇದೆ ಬೆಸ್ಟ್ ಪಾರ್ಟ್, ಯು ಹ್ಯಾವ್ ದ ಸ್ಪೇಸ್ ಟು ಕೀಪ್ ಯುವರ್ ಫೋನ್, ಪ್ರತಿಯೊಂದು ಲ್ಯಾಂಪ್ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೂ ಕೂಡ ಡೀಟೇಲಿಂಗ್ ಆಗಿ ಅವರು ಒಂದು ಸ್ಟ್ಯಾಂಡ್ ಥರ ಕಬೋರ್ಡ್ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಆ್ಯಂಡ್ ಮನೆಗೆ ಚೆನ್ನಾಗಿ ಸನ್ಲೈಟ್ ಬರಲಿ ಅಂತ ನಿಮಗೆ ಅವರು ಜಾಗನ ಪ್ರೊವೈಡ್ ಮಾಡೋದ್ರ ಮೇಲೆ ನಿಮಗೆ ಟಫನ್ ಗ್ಲಾಸಸ್ನ ಕೂಡ ಹಾಕ್ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಕೂಡ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಅವರು ಜಾಗ ಅಂದರೆ ಅಲ್ಲಿ ಇಟ್ಕೊಳ್ಳೋ ಥರ ನಿಮಗೆ ಒಂದು ಜಾಗನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಟೆರೆಸ್ ಹೋಗೋಕ್ಕೂ ಮುಂಚೆ ನಿಮಗೆ ಒಂದು ಸೇಫ್ಟಿ ಡೋರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಇದು ಈ ಮನೆಯ ಟೆರೆಸ್ ನೀವು ನೋಡ್ಬೋದು, ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಎಲಿವೇಷನಲ್ಲಿ ನೋಡ್ಬೋದು ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ನಿಮ್ಗೆ ಇಲ್ಲಿ ಟೀ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟ್ಯಾಂಕ್ ವಿಚಾರಕ್ಕಂತ ಬಂದರೆ ನಿಮಗೆ 700 liters ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಬಟ್ ಇವಾಗ ಥಿಂಗ್ಸ್ನ ಸ್ಟೋರೇಜ್ ಮಾಡೋಕ್ಕೆ ಅವರು ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಯೂಶಲಿ ಇವಾಗಿಂದ ಮನೆಗಳಲ್ಲಿ ಇದಿರಲ್ಲ, ಬಟ್ ಇಲ್ಲಿ ನಿಮಗೆ ಬಟ್ಟೆ ಒಗೆಯೋಕ್ಕೂ ಕೂಡ ಕಲ್ಲನ್ನ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಸ್ವಿಚಸ್ ಬಂದು ಲೀಸಾ ಸ್ವಿಚಸ್ ಆಗಿರುತ್ತೆ. ಆ್ಯಂಡ್ ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡಿದ್ದಾರೆ. ಪೇಂಟ್ ಬಂದು ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿರ್ತಾರೆ. ವೈರ್ಸ್ ಬಂದು ವಿ-ಗಾರ್ಡ್ ವೈರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪೈಪ್ಸ್ ಬಂದು ನಿಮಗೆ ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು ನಿಮಗೆ ರೆಡ್ ಬ್ರಿಕ್ಸಲ್ಲಿ ಆ್ಯಂಡ್ 10 ಪಿಲ್ಲರ್ನ ಯೂಸ್ ಮಾಡಿ ಟೋಟಲ್ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ.
ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ನಿಮಗೆ ರಾಜಶೇಖರ್ ಹಾಸ್ಪಿಟಲ್ ಇದೆ. ಆ್ಯಂಡ್ ಸ್ಕೂಲ್ ಬಂದು ನಿಮಗೆ ತಿರುಮಲ ಪಬ್ಲಿಕ್ ಸ್ಕೂಲ್ ತುಂಬ ನಿಯರ್ ಬೈ ಇದೆ ನಿಮಗೆ ಸ್ಕೂಲು. ಆ್ಯಂಡ್ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 1 CR ಆ್ಯಂಡ್ ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮ್ಗೆ ಏನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ಬಂದು ನಮ್ಮ ಆಫೀಸಿಗೆ ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ನೀವು ಡೈರೆಕ್ಟಾಗಿ ಅಲ್ಲಿಗೆ ಬಂದು ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ, ಪ್ರಾಪರ್ಟಿಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.